ನನ್ನ ಹೆಸರು ಮೋನಿಕಾ. ನಾನು ದ್ವಿತೀಯ PUC ಎಲ್ಲಿ ಓದುತ್ತಿದ್ದೇನೆ. ಶ್ರೀಮತಿ ಗೌರಮ್ಮ ತಿಪ್ಪೇಸ್ವಾಮಿ ಪದವಿ ಪೂರ್ವ ಕಾಲೇಜು ತಳಕಿನಲ್ಲಿ ಓದುತ್ತಿದ್ದು, ನಾನು ಇವತ್ತು ತಳಕಿನ ಮಹಾನ್ ವ್ಯಕ್ತಿಯಾದ ಮತ್ತು ಕನ್ನಡದ ಪ್ರಥಮ ಪ್ರಾಧ್ಯಾಪಕರಾದ TS ವೆಂಕಣ್ಣಯ್ಯವರ ಬಗ್ಗೆ ಮಾತನಾಡುತ್ತಿದ್ದೇನೆ. TS ವೆಂಕಣ್ಣಯ್ಯವರು 1985 ಅಕ್ಟೋಬರ್ 1ರಂದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತಳಕಿನಲ್ಲಿ ಜನಿಸಿದ್ದಾರೆ. ಇವರು ಕನ್ನಡದ ಮೊದಲ ಪ್ರಾಧ್ಯಾಪಕರಾಗಿದ್ದರು. ಇವರು ಹಲವಾರು ವಿದ್ಯಾರ್ಥಿಗಳು ಶಿಷ್ಯವೃಂದವನ್ನು ಬೆಳೆಸಿದ್ದು, ಇವರ ಅಚ್ಚುಮೆಚ್ಚಿನ ಶಿಷ್ಯರೆಂದರೆ ಕುವೆಂಪು ಅವರು ಬರೆದಿರುವ ರಾಮಾಯಣ ದರ್ಶನ ಕೃತಿಯನ್ನು ಇವರಿಗೆ ಅರ್ಪಣೆ ಮಾಡಿದ್ದಾರೆ. ಇವರು ನವೋದಯ ಕಾಲದ ಸಾಹಿತ್ಯವನ್ನು ತಾವು ಬರೆಯದೆ ತನ್ನ ಶಿಷ್ಯರಿಂದ ಗಳಿಸಿ ಕನ್ನಡದ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಮತ್ತೊಬ್ಬ ರಾಷ್ಟ್ರಕವಿಯಾದ GS ಶಿವರುದ್ರಪ್ಪ ಅವರ ಬಗ್ಗೆ ಅವರು ಇವರ ಶಿಷ್ಯರಾಗಿದ್ದರು. ಸಮನ್ವಯ ಕಂಠೀರರಾಗಿದ್ದು ವೆಂಕಣ್ಣಯ್ಯವರ ಗರಿಗೆಯಲ್ಲಿ ಪಳಗಿದ್ದರು. ಇವರು ಕರ್ನಾಟಕದ ಅಪಾರ ಪ್ರೀತಿಯನ್ನು ಮತ್ತು ಅಪಾರ ಶಿಷ್ಯರ ವೃಂದವನ್ನು ಬೆಳೆಸಿರುವುದು ಇವರಿಗೆ ಸಲ್ಲುತ್ತದೆ. ಇವರು ನಮ್ಮ ಊರಿನವರೆಂದು ಹೇಳಿಕೊಳ್ಳಲು ನಮಗೆ ತುಂಬ ಹೆಮ್ಮೆಯಾಗಿದೆ. ನನ್ನ ಹೆಸರು ಭಾವನಾ. ನಾನು SGP PU ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಊರಿನ ಹೆಸರು ಮನೆಕೋಟೆ. ಇಂದು ನಾನು ತಳಕಿನಲ್ಲಿ ಹುಟ್ಟಿದಂತಹ ಮಹಾನ್ ವ್ಯಕ್ತಿಯಾದ ತರಾಸುರವರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ. ತರಾಸು ಇವರ ಪೂರ್ಣ ಹೆಸರು ತಳಕಿನ ರಾಮಸ್ವಾಮಿ ಸುಬ್ಬಯ್ಯ ಎಂಬುದು. ಇವರು 1920 ಏಪ್ರಿಲ್ 21ರಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕಿನಲ್ಲಿ ಜನಿಸಿದರು. ನಮ್ಮ ಕನ್ನಡದ ಜನತೆಗೆ ಇವರು ತರಾಸು ರಾಯರು, ಕಸ್ತೂರಿ ಕಂಕಣ ಹಾಗೂ ಹಂಸಗೀತೆ ಎಂಬ ಹಲವಾರು ಕಾದಂಬರಿಗಳನ್ನು ರಚಿಸಿದ್ದಾರೆ. ಇವರು ಚಿತ್ರದುರ್ಗದ ಹಾಗೂ ಕಲ್ಲಿನ ಕೋಟೆ ಮತ್ತು ಪಾಳೆಗಾರರ ಕುರಿತು ಹಲವಾರು ಕಾದಂಬರಿಗಳನ್ನು ರಚಿಸಿ ನಮ್ಮ ಚಿತ್ರದುರ್ಗದ ಐತಿಹಾಸಿಕತೆಯನ್ನು ಎತ್ತಿಡಿದಿದ್ದಾರೆ. ಇವರ ಬಗ್ಗೆ ಮಾತನಾಡಲು ನನಗೆ ತುಂಬ ಹೆಮ್ಮೆ ಎನಿಸುತ್ತದೆ. ನನ್ನ ಹೆಸರು ಕೇರುಪಿನಿ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಳಕಿನಲ್ಲಿ ದ್ವಿತೀಯ PUCಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ತಳಕಿನ ಕಣ್ಮಣಿಯಾದಂತಹ ತಾಸು ಶಾಮರಾಯರನ್ನು ಕುರಿತು ಮಾತನಾಡಲಿದ್ದೇನೆ. ತಾಸು ಶಾಮರಾಯರು ಎಂದೇ ಪ್ರಖ್ಯಾತರಾದಂತಹ ಇವರು ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿ ಹಾಗೂ ವಿದ್ವಾಂಸರು. ಇವರ ಪೂರ್ಣ ಹೆಸರು ತಳಕಿನ ಸುಬ್ಬಣ್ಣ ಶಾಮರಾಯರು. ಇವರ ಜನನ 1906 ಜೂನ್ 12ರಂದು ಸುಬ್ಬಣ್ಣ ಹಾಗೂ ಲಕ್ಷ್ಮೀ ದೇವಮ್ಮ ಅವರ ಸುಪುತ್ರರಾಗಿ ತಳುಕಿನ ಗ್ರಾಮದಲ್ಲಿ ಜನಿಸ್ತಾರೆ. ಇವರು BM ಶ್ರೀ, TM ಶ್ರೀ ಹಾಗೂ ಕುವೆಂಪು ಅವರ ಶಿಷ್ಯರಾಗಿರ್ತಾರೆ. ಮುಂದೆ ಇವರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಕನ್ನಡ ನಾಟಕ ಎಂಬಂತಹ ಪ್ರಬಂಧವನ್ನು ಮಂಡಿಸಿ MA ಪದವಿಯನ್ನು ಪಡೆದಿದ್ದಾರೆ. ಇವರ ಪ್ರಮುಖ ಕೃತಿಗಳು ಕನ್ನಡ ನಾಟಕ, ಕಥಾವಲ್ಲರಿ, ಹಾಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 5 ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಲಭಿಸತಕ್ಕಂತಹ ಪ್ರಶಸ್ತಿಗಳು ಕನ್ನಡ ರಾಜ್ಯೋತ್ಸವ ಇವರಿಗೆ ಲಭಿಸಿರ್ತಕ್ಕಂತಹ ಪ್ರಶಸ್ತಿಗಳು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಹಾಗೆ ಕನ್ನಡ ಪರಿಷತ್ತಿನ ಚಾವುಂಡರಾಯ ಪ್ರಶಸ್ತಿ, ಹಾಗೆ ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಇವರು ನಮ್ಮ ತಳಕಿನಲ್ಲಿ ಹುಟ್ಟಿದ್ದಕ್ಕೆ ನಾವು ತಳಕಿನವರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ.